ಅಹಮದಾಬಾದ್ನಲ್ಲಿ ವಿಮಾನ ದುರಂತ ನಡೆದು ಕೆಲವೇ ದಿನಗಳಾಗಿವೆ. ಈ ಅಪಘಾತದಲ್ಲಿ ಜೀವ ಕಳೆದುಕೊಂಡವರ ಕುಟುಂಬ ಇನ್ನೂ ಆ ದುಃಖದಿಂದ ಹೊರಗೆ ಬಂದಿಲ್ಲ. ಇಂಥ ಸಮಯದಲ್ಲಿ ಏರ್ ಇಂಡಿಯಾದ ವಿಮಾನ ನಿಲ್ದಾಣ ಸಿಬ್ಬಂದಿಗಳು ಕಚೇರಿಯಲ್ಲಿ ಪಾರ್ಟಿ ಮಾಡಿದ್ದಾರೆ. ಏವಿಯೇಷನ್ ಇತಿಹಾಸದಲ್ಲೇ ಈ ಒಂದು ದುರಂತ ಅತ್ಯಂತ ಭೀಕರ ವಿಮಾನ ದುರಂತಗಳಲ್ಲಿ ಒಂದಾಗಿದೆ. ಈ ಸುದ್ದಿಗೆ ಜಗತ್ತಿನ ಅನೇಕ ರಾಷ್ಟ್ರಗಳು ಸಂತಾಪ ವ್ಯಕ್ತಪಡಿಸಿದ್ವು. ವಿಮಾನದಲ್ಲಿನ ಪ್ರಯಾಣಿಕರು ಸೇರಿ ಒಟ್ಟು ದುರಂತದಲ್ಲಿ 259ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಈ ಘಟನೆ ನಡೆದು ಇನ್ನು 1 ತಿಂಗಳು ಕೂಡ ಆಗಿಲ್ಲ. ಈ ಸಮಯದಲ್ಲಿ ಎಐಸ್ಯಾಟ್ಸ್ ಕಚೇರಿಯಲ್ಲಿ ಸಿಬ್ಬಂದಿಗಳು ಕುಣಿದು ಕುಪ್ಪಳಿಸಿ ಪಾರ್ಟಿ ಮಾಡಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಇದರ ಬೆನ್ನಲ್ಲೇ 4 ಹಿರಿಯ ಉದ್ಯೋಗಿಗಳನ್ನ ವಜಾ ಕೂಡ ಮಾಡಲಾಗಿದೆ. ಈಗಾಗಲೇ AI-171 ವಿಮಾನದ ದುರಂತದಿಂದ ಬಾಧಿತರಾದ ಕುಟುಂಬಗಳೊಂದಿಗೆ ಕಂಪನಿ ಒಗ್ಗಟ್ಟಿನಿಂದ ನಿಲ್ಲುತ್ತೆ ಅಂತ ಎಐಸ್ಯಾಟ್ಸ್ ವಕ್ತಾರರು ತಿಳಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಪರಿಹಾರ ಕೊಡುವಂತ ಕೆಲಸ ಕೂಡ ಮಾಡಲಾಗಿದೆ. ಆದ್ರೆ ಈ ಒಂದು ಭೀಕರ ದುರಂತ ಯಾಕಾಯ್ತು ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಅದನ್ನ ಕಂಡುಹಿಡಿಯೋ ಕೆಲಸ ನಡೀತಾ ಇದೆ. ಈ ಒಂದು ಶಾಕ್ನಿಂದ ಎಷ್ಟೋ ಜನ ಇನ್ನೂ ಹೊರಗೆ ಬಂದಿಲ್ಲ. ಹೀಗಿದ್ದಾಗ ಯಾವುದೇ ಕಾರಣ ಇದ್ರೂ ಸರಿ, ಕಚೇರಿಯಲ್ಲಿ ಈ ತರ ಪಾರ್ಟಿ ಮಾಡೋ ಅವಶ್ಯಕತೆ ಏನಿತ್ತು ಅನ್ನೋ ಆಕ್ರೋಶ ಎದುರಾಗಿದೆ. ಇದಕ್ಕೆ ಕಂಪನಿ ಈ ಕೃತ್ಯಕ್ಕೆ ಜವಾಬ್ದಾರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಹಾಗೂ ಅಲ್ಲಿನ ಕೆಲವು ಸಿಬ್ಬಂದಿಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಎಐಸ್ಯಾಟ್ಸ್ ಎಂಬುದು ಟಾಟಾ ಗ್ರೂಪ್ನ ಭಾಗವಾಗಿರುವಂತಹ ಏರ್ ಇಂಡಿಯಾ ಲಿಮಿಟೆಡ್ ಮತ್ತು ಗೇಟ್ವೇ ಸೇವೆಗಳು, ಆಹಾರ ಪರಿಹಾರಗಳಲ್ಲಿ ಭಾಗವಹಿಸುವಂತಹ ಸ್ಯಾಟ್ಸ್ ಲಿಮಿಟೆಡ್ ನಡುವಿನ 50-50 ಜಂಟಿ ಉದ್ಯಮವಾಗಿದೆ. ಆ ಕಾರಣದಿಂದಾಗಿ ಈ ಸಂಸ್ಥೆಗಳು ಚರ್ಚಿಸಿ ಅವರನ್ನ ಕೆಲಸದಿಂದ ವಜಾ ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ.